ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ತುಂಬ ಜನಕ್ಕೆ ಒಂದು ಡೌಟ್ ಇದೆ. ಈಗ ಯೂಟ್ಯೂಬರ್ಸ್ ತುಂಬ ಜನ ಹೇಳ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ. ಅದರಲ್ಲಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ನಾವೊಂದು ಲೈಕ್ ಮಾಡಿದ ತಕ್ಷಣ ಅವರಿಗೆ ತುಂಬ ದುಡ್ಡು ಹೋಗಿಬಿಡುತ್ತೆ, ಮತ್ತು ನಾವೊಂದು ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ದುಡ್ಡು ಬಂದುಬಿಡುತ್ತೆ, ನಾವು ಶೇರ್ ಮಾಡೋದ್ರಿಂದನೂ ಅವ್ರಿಗೆ ದುಡ್ಡು ಬರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಇದು ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಅಂದರೆ ನಾವು ಲೈಕ್ ಮಾಡೋದ್ರಿಂದ ಎಷ್ಟು ದುಡ್ಡು ಬರುತ್ತೆ, ಸಬ್ಸ್ಕ್ರೈಬ್ ಆಗೋದ್ರಿಂದ ಅವರಿಗೆ ಎಷ್ಟು ದುಡ್ಡು ಬರುತ್ತೆ, ಅಂದರೆ ನಮಗೆ ಯೂಟ್ಯೂಬರ್ಸಿಗೆ ಎಷ್ಟು ದುಡ್ಡು ಬರುತ್ತೆ, ಮತ್ತು ನಾವು ಕಮೆಂಟ್ ಮಾಡೋದ್ರಿಂದ ಕೂಡ ಎಷ್ಟು ಅಮೌಂಟ್ ಅವರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಈಗ ನಾನು ಕ್ಲಿಯರಾಗಿ ಹೇಳ್ತೀನಿ. ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಒಂದು ಲೈಕ್ ಮಾಡೋದ್ರಿಂದ ಎಲ್ಲರೂ ಹೇಳ್ತಾರೆ ವಿಡಿಯೋದಲ್ಲಿ, ಪ್ಲೀಸ್ ನನ್ನ ವಿಡಿಯೋ ನೋಡಿಬಿಟ್ಟು ನನ್ನ ಚಾನಲಿಗೆ ಬಂದುಬಿಟ್ಟು ನನ್ನ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀವಿ, ಶೇರ್ ಮಾಡಿ ಅಂತ ಹೇಳ್ತೀವಿ, ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರೀಲೇಬೇಡಿ ಅಂತ ಹೇಳ್ತೀವಿ ಅಲ್ವಾ. ಈಗ ಈ ಲೈಕ್ ಮಾಡೋದ್ರಿಂದ ಯಾವುದೇ ರೀತಿಯ ಅಮೌಂಟ್ ಅವರಿಗೆ ಹೋಗೋದಿಲ್ಲ. ನಾವಿವಾಗ ಯಾವುದೇ ರೀತಿ ಲೈಕ್ ಮಾಡೋದ್ರಿಂದ ಏನಕ್ಕಂದರೆ ತುಂಬ ಜನ ಆ ರೀತಿ ಅಂದ್ಕೊಂಡಿದ್ದಾರೆ. ಏನು ಅಂದ್ಕೊಂಡಿದ್ದಾರೆ ಅಂದರೆ, ಯೂಟ್ಯೂಬರ್ಸ್ ಅಂತ ಹೇಳಿದೆ, ಏನು ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಯಾ, ನಿನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಮೌಂಟ್ ಬರಲ್ಲ. ಅದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿದೆ, ಬಾಕಿ ಇರೋರಿಗೆ ಅದು ಗೊತ್ತೇ ಇಲ್ಲ. ಅಂದರೆ ಸಬ್ಸ್ಕ್ರೈಬ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಆಗಿ 4000 ವಾಚರ್ ಕಂಪ್ಲೀಟ್ ಆಗೋ ತನಕ ನಮಗೆ ಯಾವುದೇ ರೀತಿಯ ಅಮೌಂಟ್ ಬರಲ್ಲ. ಅದಾದಮೇಲೆನೂ ನಮಗೆ ಯಾವ ರೀತಿ ಅಮೌಂಟ್ ಬರುತ್ತೆ ಅಂದರೆ ವ್ಯೂಸ್ ಕೂಡ ಅದೇ ರೀತಿ ಇರಬೇಕು. ಈಗ ನಮಗೆ ವ್ಯೂಸ್ ಏನಾದರೂ ಸ್ವಲ್ಪ ಡೌನ್ ಇದ್ದರೆ, ಮಾನಿಟೈಸೇಷನ್ ಆದಮೇಲೆ ವ್ಯೂಸ್ ಡೌನ್ ಇದ್ದರೆ ನಮಗೆ ಅಷ್ಟು ಅಮೌಂಟ್ ಬರಲ್ಲ. ತಿಂಗಳು ಬಂದುಬಿಟ್ಟು ನಮಗೆ ಅಮೌಂಟ್ ಬರಲ್ಲ. 2 ತಿಂಗಳು, 3 ತಿಂಗಳು, 4 ತಿಂಗಳಿಗೆ ಒಂದು ಸಲ ಕೂಡ ಫಸ್ಟ್ ಪೇಮೆಂಟು ಆ ರೀತಿ ಒಂದೊಂದು ಅಮೌಂಟ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗೋದು. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರೇನು ಅಂದ್ಕೊಳ್ತಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಮಂತ್ಲಿ ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಂದ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಇದು ಗೊತ್ತೇ ಇರಲ್ಲ. ಏನಕ್ಕಂದರೆ ಪರ್ಸ್ನಲಾಗಿ ನನಗೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು 1 ವರ್ಷ ಆಯಿತು. ಈ ಚಾನಲಲ್ಲ, ಇನ್ನೊಂದು ಚಾನಲ್. ತುಂಬ ಜನ ನನಗೂ ಹೇಳ್ತಾರೆ, ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಯವರಾಗಲಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ನಿಂಗೆ ತುಂಬ ಅರ್ನಿಂಗ್ಸ್ ಆಗ್ತಿದೆ, ಬರ್ತಿದೆ ಅಮೌಂಟ್ ಅಂತ. ಆದರೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಇನ್ನು ಬಂದುಬಿಟ್ಟು ಫ್ರೆಂಡ್ಸ್, ಲೈಕ್ ಮಾಡೋದ್ರಿಂದ ಯಾರಿಗೂ ಕೂಡ ಅಮೌಂಟ್ ಬರಲ್ಲ. ಲೈಕಿಂದ ಏನು ಅಂದರೆ ನಮಗೊಂದು ಎನ್ಕರೇಜ್ಮೆಂಟ್. ಇಷ್ಟು ಜನ ನೋಡಿದ್ದಾರೆ ಅಂದರೆ 500 ಜನ ನೋಡಿದರೆ ಅದರಲ್ಲಿ ಒಂದು 10-20 ಲೈಕ್ಸ್ ಅಷ್ಟೇ ಬಂದಿರುತ್ತೆ. ಇಲ್ಲಾಂದರೆ ಜಾಸ್ತಿ ಅಂದರೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು 50-100 ಲೈಕ್ಸ್ ಇರುತ್ತೆ ಅಷ್ಟೇ. ಈ ರೀತಿ ಲೈಕ್ಸ್ ಜಾಸ್ತಿ ಇದ್ದರೆ ನಮಗೇನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಮಾಡಬೇಕು, ನಮ್ಮ ಸಬ್ಸ್ಕ್ರೈಬರ್ ಇಷ್ಟು ಜನ ಲೈಕ್ ಮಾಡಿದ್ದಾರೆ, ಇಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಅದೇ ರೀತಿ ಕಮೆಂಟ್ ಬಂದುಬಿಟ್ಟು ನಮಗೆ ಯಾವ ರೀತಿ ಅಂದರೆ, ಒಬ್ರು ಬಂದು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದ್ರಿಂದ ನಮಗೆ ಅಮೌಂಟ್ ಕೂಡ ಬರಲ್ಲ. ಕಾಮೆಂಟ್ಸಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಚಾನಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ. ಡೈಲಿ ಕಮೆಂಟ್ಸ್ ಜಾಸ್ತಿ ಆಗ್ತಿದ್ರೆ. ಅದು ಬಿಟ್ಟರೆ ಕಮೆಂಟ್ ಈಗ ಯಾರು ಮಾಡಿರ್ತಾರೆ ಅವ್ರೇನಾದರೂ ನಮಗೆ ಕೇಳೋದಿದ್ರೆ, ಇಲ್ಲ ನಾಟ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಹೇಳ್ಬೋದು. ಅಷ್ಟು ಬಿಟ್ಟರೆ ನಮಗೆ ಕಮೆಂಟ್ಸ್ ಮಾಡೋದ್ರಿಂದ ಅರ್ನಿಂಗ್ಸ್ ಆಗಲ್ಲ. ಅದೇ ರೀತಿ ಸಬ್ಸ್ಕ್ರೈಬರ್ಸ್, ನಾವೇನು ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೀಲೇಬೇಡಿ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ. ತುಂಬ ಜನ ಏನು ಅಂದ್ಕೊಳ್ತಾರೆ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದನೂ ನಮಗೆ ಅಮೌಂಟ್ ಬರುತ್ತೆ ಅಂತ. ಆದರೆ ಸಬ್ಸ್ಕ್ರೈಬರ್ಸ್ ಅಂದರೆ ನಮಗೆ ಅದು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇರ್ತಾರೆ. ಫಸ್ಟ್ ನಮಗೆ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ಆದಮೇಲೆ ಅಮೌಂಟ್ ಮಾನಿಟೈಸೇಷನ್ ಆಗುತ್ತೆ. ಅಷ್ಟು ಬಿಟ್ಟರೆ ಅದಾದಮೇಲೆ ನಮಗೆ ಸಬ್ಸ್ಕ್ರೈಬರ್ಸಿಂದ ಅಮೌಂಟ್ ಬರಲ್ಲ. ಬರೀ ಅದೊಂದು ರೂಲ್ಸ್ ಅಷ್ಟೇ, 1000 ಸಬ್ಸ್ಕ್ರೈಬರ್ಸ್ ಅನ್ನೋದು. ಅದಾದಮೇಲೆ ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ರೂ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದನೂ ಅಮೌಂಟ್ ಬರಲ್ಲ. ಮತ್ತು ಏನಪ್ಪ ಅಂದರೆ, ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ, ಅವ್ರು ಅಷ್ಟು ಜನ ನಮ್ಮ ವಿಡಿಯೋ ನೋಡಿ ಅದರಲ್ಲಿ ಬರೋ ವ್ಯೂಸಿಂದ ಮಾತ್ರ ನಮಗೆ ಅಮೌಂಟು ಆಗೋದು ಅಷ್ಟೇ. ವಿಡಿಯೋ ನೋಡಿ ವ್ಯೂಸ್ ಬಂದಿದ್ದ ತಕ್ಷಣ ಅಮೌಂಟ್ ಆಗಲ್ಲ. ಅವ್ರು ಫುಲ್ಲಾಗಿ ನಮ್ಮ ವಿಡಿಯೋ ವಾಚ್ ಮಾಡಿದ್ರೆ ಬಂದ್ಬಿಟ್ಟು ನಮಗೆ ಅಮೌಂಟು ಡಾಲರ್ಸಲ್ಲಿ ನಮಗೆ ಕೌಂಟ್ ಆಗ್ತಾ ಇರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ, ನಾವು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ಅವ್ರಿಗೆ ಹೋಗುತ್ತೆ. ಆವಾಗ ಅವರು ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು, ಅಂದರೆ ಈ ರೀತಿ ನಮ್ಮ ವಿಡಿಯೋ ಏನು ಬಂದಿರುತ್ತೆ ಅಲ್ಲಿ ಟಚ್ ಮಾಡಿಬಿಟ್ಟು ಅವ್ರು ನಮ್ಮ ವಿಡಿಯೋನ ನೋಡ್ತಾರೆ. ನಮ್ಮ ವಿಡಿಯೋನ ಅವ್ರು ನೋಡಿಬಿಟ್ಟು ಫುಲ್ಲಾಗಿ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಹೋದಾಗ ಅವ್ರು ನಮ್ಮ ವಿಡಿಯೋನ ನೋಡ್ತಾರೆ. ಅಷ್ಟೇ ಬಿಟ್ಟರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದನೂ ಕೂಡ ಅಮೌಂಟ್ ಬರಲ್ಲ. ನಮ್ಮದು ಒಂದು ವಿಡಿಯೋ ಫುಲ್ಲಾಗಿ ಅವ್ರು ನೋಡಿ ಆ ವ್ಯೂಸ್ ನಮಗೆ ಸಿಗುತ್ತಲ್ವ, ಅದು ಬಂದುಬಿಟ್ಟು ನಮಗೆ ಈ ರೀತಿ ಕೌಂಟ್ ಆಗ್ತಾ ಹೋಗುತ್ತೆ. ಇಷ್ಟಿಷ್ಟು ಗಂಟೆ ಟೈಮು, ಇಷ್ಟಿಷ್ಟು ಮಿನಿಟ್ನ ಸೆಕೆಂಡ್ ಮಿನಿಟ್ ಎಲ್ಲದನ್ನು ಕೌಂಟ್ ಆಗಿಬಿಟ್ಟು ಇಷ್ಟು ಗಂಟೆ ಟೈಮ್ ಅನ್ನೋದು ಬರುತ್ತೆ. ಹಾಗಾಗಿ ಅದರಿಂದ ಮಾತ್ರ ನಮಗೆ ಅಮೌಂಟ್ ಬರೋದು.
ಅದರಿಂದನೂ ಅಂದರೆ ಈಗ 1000 ವ್ಯೂಸ್ ಬಂದಿದೆ ಅಂದರೆ ಅದರಲ್ಲಿ ಮಧ್ಯದಲ್ಲಿ ನಮಗೆ ಆ್ಯಡ್ಸ್ ಬರ್ತಿರಬೇಕು. ಮಾನಿಟೈಸೇಷನ್ ಆದಮೇಲೆ ಆ್ಯಡ್ಸ್ ಬರ್ತಿರಬೇಕು. ಮಧ್ಯದಲ್ಲಿ ಆ ರೀತಿ ಆ್ಯಡ್ಸ್ ಬಂದಾಗ ಮಾತ್ರ ನಮಗೆ ಕೌಂಟ್ ಆಗೋದು. ಒಬ್ಬೊಬ್ಬರಿಗೆ 1000 ವ್ಯೂಸ್ ಇರುತ್ತೆ, ಅಷ್ಟು ಜನ ನೋಡಿರ್ತಾರೆ, ವ್ಯೂವರ್ಸ್ ನೋಡಿದ್ರು ಕೂಡ ಮಧ್ಯದಲ್ಲಿ ಆ್ಯಡ್ಸ್ ಬಂದಿರಲ್ಲ. ಜಾಸ್ತಿ ಯಾರಿಗೆ ಆ್ಯಡ್ಸ್ ಬಂದಿಲ್ಲ ಅವರಿಗೆ ಬಂದ್ಬಿಟ್ಟು ಅಷ್ಟು ಇನ್ಕಮ್ ಆಗಿರಲ್ಲ, ಅಂದರೆ ಅಷ್ಟು ಡಾಲರ್ಸ್ ಆಗಿರಲ್ಲ. ಆ ರೀತಿ ಆ್ಯಡ್ಸ್ ಬರ್ತಿದ್ದಾಗ ಮಾತ್ರ ನಮಗೆ ಅಮೌಂಟು ಇದಾಗ್ತಾ ಇರೋದು, ಕೌಂಟ್ ಆಗ್ತಿರುತ್ತೆ ಅಷ್ಟೇ. ಅಷ್ಟಕ್ಕೆ ಫುಲ್ ಅಮೌಂಟ್ ಬಂದ್ಬಿಡಲ್ಲ. 1000 ವ್ಯೂಸ್ ಇದೆ, ಅದರಲ್ಲೊಂದು 3-4 ಆ್ಯಡ್ಸ್ ಬಂತು ಅಂದರೆ ನಮಗೆ 20 ರೂಪಾಯಿ 30 ರೂಪಾಯಿ ಅಷ್ಟು ಅಮೌಂಟಲ್ಲೇ ನಮಗೆ ಅದರಲ್ಲಿ ಕೌಂಟ್ ಆಗೋದು. ಅದು ಬಿಟ್ಟರೆ ಹೆಚ್ಚಾಗಿಲ್ಲ, ಅದು ಒಂದು ವಿಡಿಯೋದಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ್ಯಡ್ಸ್ ಜಾಸ್ತಿ ಆದಷ್ಟು ನಮಗೆ ರೆವೆನ್ಯೂ ಜಾಸ್ತಿ ಆಗ್ತಿರುತ್ತೆ. ಅದೇ USA ಆ ಕಡೆ ಎಲ್ಲ ಹೊರಗಡೆನ ಇದರಲ್ಲಿ ಎಲ್ಲ ನೋಡೋದಾದರೆ ಅಲ್ಲಿ ಬಂದುಬಿಟ್ಟು ಅಲ್ಲಿನ ರೆವೆನ್ಯೂ ಕೂಡ ಜಾಸ್ತಿ. ಓಕೆನಾ ಫ್ರೆಂಡ್ಸ್, ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಬಂದುಬಿಟ್ಟು ನೀವು ಯಾವುದಾದ್ರೂ ವೀಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಕೂಡ ಮಾಡಿ. ಅದರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಏನು ನೀವು ಕಂಜೂಸಿ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಅದರಿಂದ ಯಾವುದೇ ರೀತಿಯ ಅಮೌಂಟ್ ಸಿಗ್ತಾ ಇಲ್ಲ ಅವರಿಗೆ ಒಂದು ಎನ್ಕರೇಜ್ ಅಷ್ಟೇ ಆಗ್ತಿದೆ. ವ್ಯೂಸ್ ನಾವಿವಾಗ ವೀಡಿಯೋನ ಫುಲ್ಲಾಗಿ ನೋಡಿ ಸುಮ್ಮನೆ ಹೋಗೋದಕ್ಕಿಂತ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಅಂತೂ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆದರೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.